ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ಶಿವಾಜಿ ಮಹಾರಾಜರಂತಹ ಮಹಾಪುರುಷರ ತತ್ವಾದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾಗಿದೆ ಮತ್ತು ಅವರ ಪ್ರೇರಣೆಯನ್ನು ಪಡೆದು ನಾವು ಸಮಾಜವನ್ನು ಎತ್ತರಕ್ಕೆ ತೆಗೆದುಕೊಂಡು ಹೋಗಬೇಕಾಗಿದೆ ಎಂದು ಅರಣ್ಯ, ಜೈವಿಕ ಮತ್ತು ಪರಿಸರ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಬಿ ಖಂಡ್ರೆ ಅವರು ಮಾತನಾಡಿ ತಿಳಿಸಿದರು. ಸೋಮವಾರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಜಿಲ್ಲಾ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ರಾಷ್ಟ್ರಕಂಡ ಮಹಾಪುರುಷ ಶಿವಾಜಿ ಮಹಾರಾಜ್ ಅವರು ಆಗಿದ್ರು. ಅವರು ಚಿಕ್ಕಂದಿನಿಂದಲೇ ತಮ್ಮ ತಾಯಿ ಜೀಜಾಬಾಯಿ ಅವರಿಂದ ರಾಮಾಯಣ, ಮಹಾಭಾರತ ಕಲಿತು ರಾಷ್ಟ್ರೀಯತೆಯ ಪ್ರೇಮ ಅವರಲ್ಲಿ ಮೂಡಿತು. ಶಿವಾಜಿ ತಮ್ಮ ರಾಜ್ಯದಲ್ಲಿ ಎಲ್ಲರಿಗೂ ಕೂಡ ಸಮಾನ ಅವಕಾಶವನ್ನು ನೀಡಿ ಅವರೊಬ್ಬ ಆದರ್ಶ ರಾಜ, ಪ್ರಜೆಗಳ ರಾಜ ಆಗಿದ್ರು ಎಂದರು. ಗಡಿ ಭಾಗದಲ್ಲಿ ಕನ್ನಡಿಗರು ಮತ್ತು ಮರಾಠಿಗರು ಪರಸ್ಪರ ಸಹೋದರತೆಯಿಂದ ಇದ್ದೇವೆ. ಗಡಿ ಭಾಗದಲ್ಲಿ ಮರಾಠಿಗರ ಅಭಿವೃದ್ಧಿಗಾಗಿ ಸರ್ಕಾರ ಒತ್ತು ನೀಡುತ್ತಿದೆ. ಮರಾಠ ಅಭಿವೃದ್ಧಿ ನಿಗಮಕ್ಕೆ ಬರುವ ದಿನಗಳಲ್ಲಿ ಹೆಚ್ಚಿನ ಅನುದಾನ ನೀಡಲಾಗುವುದು. ಶಿವಾಜಿ ಮಹಾರಾಜರ ಕನಸು ಅಖಂಡ ಭಾರತ ಐಕ್ಯತೆಯಿಂದ ಕೂಡಿರಬೇಕು ಎಂಬುದಾಗಿತ್ತು. ಹಾಗಾಗಿ ನಾವೆಲ್ಲರೂ ಕೂಡ ಐಕ್ಯತೆಯಿಂದ ಇರುವ ಮೂಲಕ ಅವರ ಕನಸನ್ನು ನನಸಾಗಿಸೋಣ ಎಂದು ತಿಳಿಸಿದರು. ಪೌರಾಡಳಿತ ಮತ್ತು ಹಜ್ ಸಚಿವ ರಹೀಂ ಖಾನ್ ಅವರು ಮಾತನಾಡಿ, ಶಿವಾಜಿ ಮಹಾರಾಜರು ಮಾನವೀಯತೆಗಾಗಿ ಹೋರಾಟವನ್ನು ಮಾಡಿದರು. ಅವರು ಸಮಾಜದ ಜನರಲ್ಲಿ ಯಾವುದೇ ಭೇದ ಭಾವ ಮಾಡಿರಲಿಲ್ಲ. ದೊಡ್ಡ ದೊಡ್ಡ ವಿಚಾರ ಮತ್ತು ಮನಸ್ಥಿತಿಯ ವ್ಯಕ್ತಿಗಳು ಮಹಾತ್ಮರಾಗುತ್ತಾರೆ ಎಂದು ತಿಳಿಸಿದರು. ಜೊತೆಗೆ ಇದೇ ಕಾರ್ಯಕ್ರಮದಲ್ಲಿ ಶಿವ ವ್ಯಾಖ್ಯಾನ ಮತ್ತು ಸಮಾಜ ಪ್ರಬೋಧನಕಾರಿ ಉದಗೀರ್ನ ಶಿವಶ್ರೀ ಸಿದ್ದೇಶ್ವರ ಭಾನುದಾಸ್ ಲಾಂಗಡಿ ಅವರು ಶಿವಾಜಿ ಮಹಾರಾಜರ ಕುರಿತು ವಿಶೇಷ ಉಪನ್ಯಾಸ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಬೀದರ್ ನಗರಸಭೆ ಅಧ್ಯಕ್ಷರಾದ ಮಹಮ್ಮದ್ ಗೌಸ್, ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ, ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ಗಿರೀಶ್ ದಿಲೀಪ್ ಬದೋಲೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಚನ್ನಬಸವಣ್ಣ ಎಸ್ಎಲ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕರಾದ ಸಿದ್ದರಾಮ ಶಿಂದೆ, ಛತ್ರಪತಿ ಶಿವಾಜಿ ಮಹಾರಾಜರ ಉತ್ಸವ ಸಮಿತಿ ಅಧ್ಯಕ್ಷರಾದ ಅನಿಲ್ ಕಾಳೆ, ಆನಂದ ದೇವಪ್ಪ, ಅಮೃತರಾವ್ ಚಿಮ್ಕೋಡೆ, ಕಲ್ಯಾಣ ಕರ್ನಾಟಕ ಕಲಾವಿದರ ಒಕ್ಕೂಟದ ಅಧ್ಯಕ್ಷರಾದ ವಿಜಯಕುಮಾರ್ ಸೋನಾರೆ, ವೆಂಕಟರಾವ್ ಮಾಯಿಂದೆ, ಸತೀಶ್ ಮೂಳೆ, ವಿದ್ಯವಾನ್ ಪಾಟೀಲ್, ಪೀರಾಜಿರಾವ್ ಬಿರಾದರ್, ವಿನಾಯಕರಾವ್ ಬಿರಾದರ್, ಪ್ರದೀಪ್ ಬಿರಾದರ್, ತಾತ್ಯಾರಾಮ್ ಹಲ್ಲಾಳೆ, ಅಶೋಕ್ ಪಾಟೀಲ್ ಅವರು ಸೇರಿದಂತೆ ಇನ್ನಿತರರು ಇದ್ದರು. ಛತ್ರಪತಿ ಶಿವಾಜಿ ಮಹಾರಾಜರವರು ಈ ರಾಷ್ಟ್ರ ಕಂಡ ಅತ್ಯಂತ ಅಪರೂಪವಾದಂತ ಒಬ್ಬ ಮಹಾಪುರುಷರು. 400 ವರ್ಷಗಳ ಕೆಳಗಡೆ ಏನಿತ್ತು ಸಮಾಜದಲ್ಲಿ, ದೇಶದಲ್ಲಿ ಎಲ್ಲಾ ಕಡೆ ಅಂಧಕಾರ ಇತ್ತು, ಗುಲಾಮಗಿರಿ ಇತ್ತು, ಅನ್ಯಾಯ, ಅತ್ಯಾಚಾರ, ದೌರ್ಜನ್ಯ ಇತ್ತು. ಜನ ಅಂದಿನ ಸಮಯದಲ್ಲಿ ಆದಿಲ್ ಶಾಹಿ, ಅಹಮದ್ ಶಾಹಿ, ಕುತುಬ್ ಶಾಹಿ ಅತ್ಯಂತ ಪ್ರಭಾವ ಇಟ್ಕೊಂಡಂತ ಮುಘಲ್ ರಾಜರ ಇವತ್ತು ಆಡಳಿತ ಇತ್ತು. ಸಣ್ಣ ಪುಟ್ಟ ರಾಜ ಮಹಾರಾಜರುಗಳು ಬಹಳ ಅನ್ಯಾಯ, ಅತ್ಯಾಚಾರ, ದೌರ್ಜನ್ಯ ಮಾಡ್ತಾ ಇದ್ರು. ಜನರಿಗೆ ಯಾರು ಕೇಳೋರೇ ಇದ್ದಿಲ್ಲ, ಅಸಹಾಯದ ಸ್ಥಿತಿಯಲ್ಲಿ ಇದ್ದರು ಜನ. ಅಂತ ಪರಿಸ್ಥಿತಿಯಲ್ಲಿ 1430ರಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರವರ ಜನ್ಮ ಆಗ್ತದೆ ಶಿವನೇರಿಯಲ್ಲಿ. ತಂದೆ ಶಹಾಜಿ ಮಹಾರಾಜರವರು, ತಾಯಿ ಮಾತಾ ತಾಯಿಯವರು, ಅವರು ತಂದೆಯವರು ಸೈನ್ಯದಲ್ಲಿ ಇರ್ತಾರೆ, ಸೇನಾಧಿಪತಿಗಳು ಇರ್ತಾರೆ. ಇವತ್ತು ಛತ್ರಪತಿ ಶಿವಾಜಿ ಮಹಾರಾಜರವರು ಇವತ್ತು ಇಷ್ಟೊಂದು ಮಟ್ಟಕ್ಕೆ ಅವರು ಸಣ್ಣ ವಯಸ್ಸಿನಲ್ಲೇ ಎಲ್ಲ ರೀತಿಯ ಧಾರ್ಮಿಕ ಸಂಸ್ಕಾರವನ್ನು ಪಡೆದು ಅವರ ತಾಯಿಯವರು ಅವರಿಗೆ ಮಹಾಭಾರತ ಹೇಳ್ತಾರೆ, ರಾಮಾಯಣ ಹೇಳ್ತಾರೆ, ಅನ್ಯಾಯದ ವಿರುದ್ಧ ಹೋರಾಟ ಮಾಡಬೇಕು ಅಂತ ಹೇಳಿ ಅವರಲ್ಲಿ ರಾಷ್ಟ್ರೀಯತೆ, ರಾಷ್ಟ್ರ ಪ್ರೇಮ, ದೇಶಭಕ್ತಿ ಅವರಲ್ಲಿ ತುಂಬ್ತಾರೆ. ಹೀಗಾಗಿ ಸಣ್ಣವರಿದ್ದಾಗಲಿಂದಲೇ ಅವರಿಗೆ ಒಂದು ರೀತಿಯಲ್ಲಿ ಹೋರಾಟ ಮಾಡಬೇಕು ಅನ್ನುವಂಥದ್ದು ಬರ್ತದೆ. ಇವತ್ತು ನೋಡಿ ಎಲ್ಲಾ ರೀತಿಯವರ ಗುರುಗಳು ಕೊಂಡದೇವಲ್ಲ, छत्रपति शिवाजी महाराज जी का गुरुदेव गुरु संत तुकाराम जी उनके मार्गदर्शक हो गए. उनको जो शस्त्रास्त्र सिखाते हैं वो कोंडदेव, दादाजी कोंडदेव के नेतृत्व में उनके माताजी उनको पूरे शस्त्रास्त्र का अभ्यास कराते हैं. तो एक योद्धा, एक बहुत ही पावरफुल, धैर्यशाली और बड़ा शौर्य ಇಟ್ಕೊಂಡು ಅವರು ಮುಂದೆ ಬರ್ತಾರೆ.
15ನೇ ವಯಸ್ಸಿನಲ್ಲಿ ಅವರು ತೋರಣ ಕಿಲಾ ಗೆಲ್ತಾರೆ ನೋಡಿ. ಸಣ್ಣ ವಯಸ್ಸಿನಲ್ಲಿ 15, 16, 17 ವಯಸ್ಸು ಇರ್ತದೆ. ಒಂದು ಕಿಲಾ ಆದ್ಮೇಲೆ ಮತ್ತೊಂದು ಕಿಲಾ, ಮತ್ತೊಂದು ಆದ್ಮೇಲೆ ಮತ್ತೊಂದು. ಈಗ ಅವರ ಜನಪ್ರಿಯತೆ ಹೆಚ್ಚಿಗೆ ಹಾಕೋತ ಹೋಗ್ತದೆ. ಅವರಿಗೆ ಬಹಳ ಕಳಕಳಿ ಇರ್ತದೆ ಬಡವರ ಬಗ್ಗೆ. ಇವತ್ತು ಈ ದೇಶದಲ್ಲಿ ಏನು 565 ಸಂಸ್ಥಾನಗಳಿದ್ದು ರಾಜ ಮಹಾರಾಜರುಗಳು, ಬೇರೆ ಯಾರ್ದಾರ ನಾವೆಲ್ಲ ಜಯಂತಿ ಮಾಡ್ತೇವೇನ್ರಿ? ಮಾಡ್ತೇವಾ? ಮಾಡೋದಿಲ್ಲ. बड़ी एकमेव छत्रपति शिवाजी महाराज के बारे में हम सबको पता है कि वो एक महात्मा, एक महान व्यक्ति थे हमारे देश में, और उनको किसी समाज से या किसी लोगों से पर्सनली कोई भेदभाव, कोई दुश्मनी नहीं था। उनको इंसाफ को लेके और ईमानदारी को लेके उनका जिससे भी फाइट था, वो बड़े बड़े राजा महाराजा या मुगल्स पे क्यों वार किए बोले तो वहाँ पे इंसाफ के लिए और किसी को अत्याचार नहीं होना बोल के इस तरह से वो बड़े बड़े लोगों को फाइट करके जीते। और कोई भी अगर एक महात्मा बनते हैं तो वो बहुत बड़े विचार के होते हैं, उनका मन बहुत बड़ा होता है और सभी को वो लेके जाते हैं। एक ನಾನು ವೆಂಕಟೇಶ್ವರ ಮಾಯಿಂದೆ, ಸಂಯೋಜಕರು ಮರಾಠ ಕ್ರಾಂತಿ ಮೂಕ್ ಮೋರ್ಚಾ ಬೀದರ್ ಜಿಲ್ಲೆ. ಇವತ್ತು ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಜಯಂತಿ ಬೀದರ್ ಜಿಲ್ಲೆಯಲ್ಲಿ ಬಹಳ ವಿಜೃಂಭಣೆಯಿಂದ ಆಚರಿಸಲಾಯಿತು. ಇವತ್ತಿನ ಕಾರ್ಯಕ್ರಮಕ್ಕೆ ಜಿಲ್ಲೆಯ ಎಲ್ಲ ಗಣ್ಯರು ಹಾಜರಿದ್ದು ಈ ಕಾರ್ಯಕ್ರಮಕ್ಕೆ ಶೋಭೆ ತಂದಿದ್ದರು. ಅದೇ ಪ್ರಕಾರ ಈ ಮರಾಠ ಸಮಾಜ ಅಥವಾ ಛತ್ರಪತಿ ಶಿವಾಜಿ ಮಹಾರಾಜರು ಈ ಮರಾಠ ಸಮಾಜಕ್ಕೆ ಸೀಮಿತ ಅಲ್ಲದೆ ಇಡೀ ಸಮಾಜಕ್ಕೆ ತೊಗೊಂಡು ಹೋದಂಥ ಮಹಾನ್ ಪುರುಷರು. ಇಂಥ ಒಂದು ಮಹಾನ್ ಪುರುಷರ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಈ ನಮ್ಮ ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ಸತೀಶ್ ಕುಮಾರ್ ಮುಳೆ, ಒಂದು ಕಾರ್ಯಕರ್ತ, ಸಮಾಜ ಚಿಂತಕರು. ಇವತ್ತು ಛತ್ರಪತಿ ಶಿವಾಜಿ ಮಹಾರಾಜ ಜಯಂತಿ ಬಹುತ ವಿಜೃಂಭಣೆಯಿಂದ ನಾವು ಬೀದರಿನಲ್ಲಿ ಆಚರಿಸ್ತಾ ಇದ್ದೀವಿ. ಅದೇ ರೀತಿ ಇಡೀ ಕರ್ನಾಟಕದಲ್ಲಿ ಇದು ಆಚರಿಸಲಾಗ್ತಾಯಿದೆ. ಇವತ್ತು ಈ ದಿವಸ ಭಾಳ ಎಲ್ಲ ಪಕ್ಷದ ನಾಯಕರು ಬಂದು ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಬೆಳಗ್ಗೆ ಹಿಡಿದು ಭಾಳ ವಜ್ರದಿಂದ ಈ ಶಿವಾಜಿ ಜಯಂತಿ ಬೀದರ್ ಆಗಲಿ, ಬಸವಕುಳನಲ್ಲಿ, ಭಾಲ್ಕಿಯಲ್ಲಿ, ಇಲ್ಲಿ ನಮ್ಮ ಸೀಮಾ ಭಾಗದಲ್ಲಿ ಭಾಳ ದೊಡ್ಡ ಪ್ರಮಾಣದಾಗ ಆಚರಣೆ ಆಗ್ತಾಯಿದೆ. ಶಿವಾಜಿ ಮಹಾರಾಜ್ ಒಂದೇ ಸಮಾಜಕ್ಕೆ ಸೀಮಿತ ಇಲ್ಲ, ಒಂದೇ ಸಮಾಜಕ್ಕೆ ಮುತ್ತಿಟ್ಟಿದ್ದಿಲ್ಲ. ಅವರೆಲ್ಲ ಸಮಾಜ ಸಲುವಾಗಿ ಅವ್ರದ್ದೇನು ಸೈನ್ಯಲ್ಲೇ ಇದ್ದರು, ಅವ್ರ ಮಗಳೇ ಅಂತ ಇದ್ದರು, ಅವ್ರದ್ದು ಸೈನ್ಯದಲ್ಲಿ ಇವರು ಮುಸ್ಲಿಮರು ಇದ್ದರು. ಅದಕ್ಕೆ ಅವರಿಗೆ ಹಿಂದ್ವಿ ಸ್ವರಾಜ್ಯ ಸಂಸ್ಥಾಪಕ ಅಂತಾರೆ. ಸೊ ಅಂತಹ ಒಂದು ರಾಜಂದು ಒಂದು ದೊಡ್ಡ ಎಂದು ನಾವೇನು ಜಯಂತಿ ಮಾಡ್ತಾಯಿದ್ದೀವಿ, ಅದು ನಿಜವಾಗಿ ಒಂದು ನ್ಯಾಯ ಕೊಟ್ಟಪ್ಪಲೆ ಆಗುತ್ತೆ. ಅಷ್ಟೇ ಅದರ ಜೊತೆಯೇ ಈ ನಮ್ಮ ಸಮಾಜಕ್ಕೆ ಈಗ ಮಾತಾಡಬೇಕು ಒಂದು ಬೇಡಿಕೆ ಇದೆ. ಲಾಸ್ಟ್ ಟೈಮ್ ಮರಾಠ ನಿಗಮ ಸ್ಥಾಪನೆ ಆಯಿತು, ಅದರದಾಗಿ ಬಹಳ ಡೆವಲಪ್ಮೆಂಟ್ ಆಯಿತು. ಈಗಲೂ ಈಗೀಗ ಈಶ್ವರ ಖಂಡ್ರೆ ನಮ್ಮ ಈ ಬೀದರ್ ಉಸ್ತುವಾರಿ ಮಂತ್ರಿಗಳದು ಅವ್ರ ಭಾಷಣದಲ್ಲಿ ಹೇಳಿದ್ದಾರೆ, ನಾವು ಮರಾಠ ಈ ನಿಗಮಕ್ಕೆ ಬಹಳ ದುಡ್ಡು ಕೊಟ್ಟು ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂತ ಅವರು ಹೀಗೆ ಹೇಳಿ ಹೋಗಿದ್ದಾರೆ. ಅದೇ ರೀತಿ ನಮ್ಮ ರಿಸರ್ವೇಷನ್ದು ಒಂದು ಬೇಡಿಕೆ ಇದೆ, ಭಾಳ ದಿವಸದಿಂದ ಇಲ್ಲಿ ಬೆಂಡಿಂಗ್ ಇದೆ, ಅದ್ರೂ ಇದೆ. ಅದೇ ರೀತಿ ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜ್ ತಂದಿರೋಂಥ ಒಂದು ಸಮಾಧಿ ಈ ದಾವಣಗೆರೆ ಡಿಸ್ಟಿಕ್ನಲ್ಲಿ ಚನ್ನಗಿರಿ ತಾಲೂಕಿನಲ್ಲಿ ಹೊದಗಿರಿನಲ್ಲಿ ಇದೆ. ಸೊ ಅದಕ್ಕೂ ಅದಕ್ಕೆ ನ್ಯಾಯ ಸಿಕ್ಕಿಲ್ಲ. ಅದಕ್ಕೆ ಏನೋ ಒಂದು ಸ್ಮಾರಕ ಆಗಬೇಕಲ್ಲಿ, ಒಂದು ಒಳ್ಳೆಯ ಒಂದು ಇದು ಆಗಬೇಕು. ಅದಕ್ಕೆ ಏನೋ ನಮ್ಮ ಹಣ ಸಿಗ್ತಾಯಿಲ್ಲ. ಲಾಸ್ಟ್ ಬೊಮ್ಮಾಯಿ ಸರ್ಕಾರ ಒಂದು 5 ಕೋಟಿ ತೊಗೊಂಡಿದ್ರು, ಬಟ್ ಅವರು ಈ ಬಜೆಟ್ನಲ್ಲಿ ಮತ್ತೆ ಬಂದಿಲ್ಲ.
ಸೊ ಅದಕ್ಕೆ ನಮ್ಮ ಸಿದ್ದರಾಮಯ್ಯ ಸರ್ಕಾರಕ್ಕೆ ನಾವು ಭಾಳ ಸರಿ ಪದೇ ಪದೇ ಹೇಳ್ತಾ ಇದ್ದೀವಿ. ಈ ಅವ್ರ ಬಜೆಟ್ನಲ್ಲಿ ಎಲ್ಲ ಸಮಾಜಕ್ಕೆ ಅವರು ಕೊಟ್ಟಿದ್ದಾರೆ, ಎಲ್ಲ ಸಮಾಜಕ್ಕೆ. ಇವನ್ ಬೀದರ್ನಲ್ಲಿ ಸಿಖ್ ಸಮಾಜದವರಿಗೆ 1 crore ರೂಪಾಯಿ ಕೊಟ್ಟಿದ್ದಾರೆ. ಬಟ್ ಆದರೆ ನಮ್ಮ ಸಮಾಜಕ್ಕೆ ಏನೋ ಬಡ್ಜೆಟ್ನಲ್ಲಿ ಅದು ಕಾಣ್ತಾ ಇಲ್ಲ. ಅಷ್ಟೇ ಇಲ್ಲ, ಹಿಂದಿನ ಸರ್ಕಾರ ನಮ್ಮ ಬಸವಣ್ಣನಲ್ಲಿ ಸಿಲ್ಸಿಲೇಟ್ ನಿರ್ಮಾಣ ಮಾಡಲಿಕ್ಕೆ ಶಿವಾಜಿ ಮಹಾರಾಜ್ ಜೀವನ ಮೇಲೆ ಒಂದು ಅವರು ಹುಡುಕಿದ್ದು ಮರಣೋತ್ತನ ಏನು ಜೀವನ ಕೃತಿ ಇದೆ ಅವ್ರದ್ದು, ಅದ್ರ ಮೇಲೆ ಒಂದು ಶಿವಸೃಷ್ಟಿ ಮಾಡಲಿಕ್ಕೆ 10 ಎಕರೆ ಜಾಗ ಮತ್ತು 10 ಕೋಟಿ ರೂಪಾಯಿ ಕೊಟ್ಟಿದ್ದರು. ಆ 10 ಕೋಟಿನಲ್ಲೂ ಈ ಬಜೆಟ್ನಲ್ಲಿ ಇಲ್ಲ. ಸೊ ಅದಕ್ಕೆ ನಾವು ಅವ್ರ ಕಳಕಳಿ ವಿನಂತಿದೆ. ಈ ಶಿವಾಜಿ ಮಹಾರಾಜಾಗಲಿ ಮರಾಠ ಸಮಾಜಗಳು ಭಾಳ ಶ್ರಮಿಕರು, ಭಾಳ ಇದು ದೇಶಕ್ಕೆ ಒಂದು ಕೊಡುಗೆ ಕೊಟ್ಟಿರು. ನಮ್ಮ ಎಲ್ಲ ಆಯುಷ್ಯ ಛತ್ರಪತಿ ಶಿವಾಜಿ ಮಹಾರಾಜ್ ತಂದಿರಾಗಲಿ, ಅವ್ರದ್ದು ಮಗ ದೊಡ್ಡ ಮಗ ಆಗಾದ ಸಂಭಾಜಿ ಮಹಾರಾಜ್ ಆಗಲಿ, ಅವ್ರದ್ದು ಸಮಾಧಿ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಕನಗಿರಿನಲ್ಲಿ ಇದೆ. ಸೊ ಎಲ್ಲರದ್ದು ಜೀವನ ಇಲ್ಲೇ ಹೋಗಿದೆ. ನಾವು ಇದು ಭಾವನೆ ಇದು ಮರಾಠಿ ಇದು ಕನ್ನಡ ಅಂತ ಅನ್ಬಾರ್ದು. ಒಂದು ಒಳ್ಳೆಯ ನ್ಯಾಯ ಕೊಟ್ಟು ನಮಗೊಂದು ನ್ಯಾಯ ಕೊಡಬೇಕಂತ ನಾನು ಇಷ್ಟೇ ಬೇಡಿಕೆ ಕೊಡ್ತೀನಿ. ಆದರೂ ಈ ಸರ್ಕಾರ ಹಿಂದಿನಾಗಲಿ ಈಗತ್ತೂ ಆಗಲಿ ಎಲ್ಲರೂ ನಮಗೆ ಬಹಳ ವಜ್ರದಿಂದ ಈ ಶಿವಾಜಿ ಮಹಾರಾಜ್ ಜಯಂತಿ ಕೊಡ್ತಾರೆ. ಎಲ್ಲರಿಗೂ ಧನ್ಯವಾದ ಹೇಳ್ತಾ ಎಲ್ಲ ಸಮಾಜಕ್ಕೆ ಈ ಶಿವಾಜಿ ಮಹಾರಾಜ್ ಶುಭಾಶಯ ಕೊಡ್ತಾ ನಾನು 2 ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸತೀಶ್ ಕುಮಾರ್ ಮುಳೆ. मराठी